2028ಗೆ ಬಿಜೆಪಿ ಏನಾದ್ರು ಪ್ರಿಪರೇಷನ್ ನಡೆಸಿದೆಯಾ ಅಥವಾ ಇಲ್ವಾ? ನ್ಯಾಚುರಲಿ ನಡೆಸಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಯಾವುದೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರದ ನಾಯಕರುಗಳು ಬರೋದು, ಸಂಘಟನೆ ಸಮನ್ವಯ ಸಮಿತಿಗಳನ್ನು ಮಾಡ್ತಾ ಇದೆ ಮತ್ತು ತಂಡಗಳನ್ನು ಕಳಿಸ್ತಾ ಇದೆ. ವಾಲ್ಮೀಕಿ ಹೋರಾಟವನ್ನು ಮಾಡಿದ್ದಾರೆ, ಇದು ಮೂಡಾ ಚೇರ್ಮನ್ನು, ಮತ್ತು ವಕ್ಫನ್ನ ಹೋರಾಟ ಮಾಡಿಬಿಟ್ಟು ಕಾನೂನನ್ನೇ ನಾವು ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಬಾಂಗ್ಲಾದೇಶ ವಲಸಿಗರದ್ದು ನೀವೆಲ್ಲರೂ ನೋಡಿದ್ದೀವಿ. ಇವಾಗ ಎಸ್ ಆರ್ ಐ ವಿಚಾರದಲ್ಲಿ ಸುಮಾರು 87 ಲಕ್ಷ, 1 ಕೋಟಿಯಷ್ಟು ಜನ ಇವತ್ತು ಆ ಪಟ್ಟಿಯಿಂದ ಹೊರಗಡೆ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಈ ಥರದ್ದು ಏನಿದ್ದಾವೆ ಇವೆಲ್ಲವೂ ಕೂಡ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಕೂಡ ನಾವು ಪರನೂ ಮಾತಾಡ್ಬೋದು, ವಿರುದ್ಧನೂ ಮಾತಾಡ್ಬೋದು. ಹಾಗಾಗಿ ಕರ್ನಾಟಕದ ದೃಷ್ಟಿಯಿಂದ, ಒಂದು ಒಳ್ಳೆಯ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ವ್ಯವಸ್ಥೆಯ ದೃಷ್ಟಿಯಿಂದ ಇವನ್ನೆಲ್ಲವನ್ನು ಕೂಡ ಪರ ವಿರೋಧ ಮಾತಾಡೋಕ್ಕಂಥ ವಿಚಾರ ಆಗ್ತವೆ. ಬಟ್ ಅದಕ್ಕೆ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ಎಲೆಕ್ಷನ್ಗಳ ಬೇರೆ, ಎಲೆಕ್ಷನ್ಗಳು 28ಕ್ಕೆ ಎಲೆಕ್ಷನ್. ಪಕ್ಷದ ಅಧ್ಯಕ್ಷರು ಮತ್ತು ಅಪೋಸಿಷನ್ ಲೀಡರ್ ಬಗ್ಗೆ ಬಹಳ ಸಲ ಅಪಸ್ವರ ನ್ಯಾಚುರಲಿ ಇವಾಗ ಮಂತ್ರಿ ಅವ್ರ ಕೆಲಸ ತಮಗೂ ಇಷ್ಟ ಇಲ್ವಾ? ಕೆಲವು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಪೋಸ್ಟ್ ಆಗ್ತಾ ಇದ್ದಾರೆ, ಬಿಜೆಪಿ ಚೇಂಜಸ್ ಬರಬೇಕು ಅಂತ ಹೇಳ್ತಿದ್ದಾರೆ. ಅಪೇಕ್ಷೆ ಇದೆ. ನನ್ನ ಭಾವನೆಗಳನ್ನು ಕೇಳೋದಕ್ಕೆ ನನಗೊಂದು ಟೈಮ್ ಕೊಟ್ಟಿದ್ದಾರೆ. ನಾನು ತೀರ್ಮಾನ ಮಾಡೋವರೆಗೂ ನಿನ್ನ ಭಾವನೆಗಳನ್ನು ನೀನು ಹೇಳು ಅಂತ ಹೇಳ್ಬಿಟ್ಟು ಸಂದರ್ಭಕ್ಕೆ ತಕ್ಕದ್ದು ಇವಾಗೆಲ್ಲ ಸುಮ್ಮನಿರಿ ಇವಾಗ ಅಂತ ಹೇಳಿದ್ದಾರೆ. ಇವಾಗ ಒಂದು ಸ್ವಲ್ಪ ಕೆಲವು ತಿಂಗಳುಗಳಿಂದ ನಾವೆಲ್ಲರೂ ಸುಮ್ಮನಿದ್ದೀವಿ. ಅವ್ರು ಯಾವಾಗ ತೀರ್ಮಾನವನ್ನು ನಮ್ಮ ಪರ ನಮ್ಮ ವಿರುದ್ಧ ಅಂತಲ್ಲ, ಒಟ್ಟು BJPಯ ಪರ, ಜನಗಳೇ ಪರ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಇದ್ದಾರೆ. ಅದಕ್ಕೆ ನಾವು ಮುಂದೆ ಹೋಗ್ತೀವಿ. ಅದು ಮುಂದೆ ಅವ್ರ ತೀರ್ಮಾನ, ವರಿಷ್ಠರ ತೀರ್ಮಾನ. ಆ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರು. ಯತ್ನಾಳ್ ಅವರು ಸ್ವಾಭಾವಿಕವಾಗಿ ಅವ್ರ ಬದ್ಧತೆಯನ್ನು BJP ಪಕ್ಷಕ್ಕೆ ತೋರಿಸಿದ್ದಾರೆ. ನಾನು BJP ಚಿಹ್ನೆ ಮೇಲೆ ಗೆದ್ದಿದ್ದೆ, ಆ ಕಾರಣಕ್ಕೋಸ್ಕರ ನಾನು BJPಯ ಹೆಸರಿನ ಮೇಲೆ ನಾನು ಮತವನ್ನು ಚಲಾಯಿಸಿದ್ದೀನಿ ಅಂತ ಹೇಳಿ ಅವ್ರ ಬದ್ಧತೆ ತೋರಿಸಿದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದ ಇರ್ತಕ್ಕಂಥವ್ರು, ನಾವೆಲ್ಲರೂ ನಮ್ಮ ಸ್ನೇಹವನ್ನು, ನಮ್ಮ ಪಕ್ಷವನ್ನು ಈ ಜೊತೆಗೂಡ್ಕೊಂಡು ಇರ್ತಕ್ಕಂಥವ್ರು, ಸಹಾಯ ಮಾಡಿರ್ತಕ್ಕಂಥವ್ರಿಗೆ ನಮ್ಮ ಬದ್ಧತೆಯನ್ನು ತೋರಿಸ್ಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನ್ಯಾಚುರಲಿ ನಮಗೆ ಪ್ಲಸ್ ಆಗೇ ಆಗಿದೆ. ನಾವು ಮೈನಸ್ ಅಂತೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನಮಗೆ 7 ಪಾರ್ಲಿಮೆಂಟ್ರಿ ಕ್ಷೇತ್ರ, ವಿಶೇಷವಾಗಿ ಮೈಸೂರು, ಮಂಡ್ಯ, ಹಾಸನ್, ತುಮಕೂರು, ಕೋಲಾರ, ಬ್ಯಾಂಗ್ಳೂರು ನಾರ್ತ್, ಚಿಕ್ಕಬಳ್ಳಾಪುರ ಈ ಕಡೆಗೆ ದೊಡ್ಡ ಇದೆ. ಮತ್ತು ಈ ಕಡೆಗೂ ಕೂಡ JDS ಹಿಂದೆ ಎಷ್ಟೋ ಕ್ಷೇತ್ರಗಳಲ್ಲಿ ತನ್ನ ಸ್ವಂತ ಶಕ್ತಿ ಮೇಲೆ ಗೆದ್ದಿರ್ತಕ್ಕಂಥ, ತಮ್ಮದೇ ಆಗಿರ್ತಕ್ಕಂಥ ಓಟುಗಳನ್ನು ಹಿಡಿದಿರ್ತಕ್ಕಂಥದ್ದು ಇದೆ. ಜನತಾ ಪಕ್ಷ, ಜನತಾ ಸೆಕ್ಯುಲರ್ ಇವಾಗ ಆಗಿರ್ತಕ್ಕಂಥ ಜಾತ್ಯತೀತ. ಹಾಗಾಗಿ ಅದ್ರ ಕಾಂಟ್ರಿಬ್ಯೂಷನ್ ಬಂದಿರತಕ್ಕಂಥದ್ದು BJP ಪಕ್ಷ ಕೇಂದ್ರದಲ್ಲೇ ಸ್ಮರಿಸಿದ್ದಾರೆ ಎಂದಾಗ ರಾಜ್ಯ ಸ್ಮರಿಸುತ್ತೆ ಮತ್ತು ಅವ್ರ ಜೊತೆಗಿದೆ. ಥ್ಯಾಂಕ್ ಯು.